ನಾವು ಋಷಿಕೇಶದ ಅತ್ಯಂತ ಪ್ರಾಚೀನ ಮಂದಿರ ಭರತ ಮಂದಿರ ಅಂತ ಅತ್ಯಂತ ಪ್ರಾಚೀನ ಮಂದಿರ ಅಂದರೆ ಋಷಿಕೇಶ ಪ್ರಾರಂಭವಾಗಿನ ಮೊದಲು ಇಲ್ಲಿ ಭರತ ಮಹರ್ಷಿ ಇದ್ದರು. ಇದು ಅವರಿಗೆ ಒಬ್ಬ ರಾಜ ಈ ಜಾಗವನ್ನು ಕೊಟ್ಟ. ಇಡೀ ಋಷಿಕೇಶನೇ ಭರತ ಮಂದಿರದ್ದು ಟ್ರಸ್ಟ್ಗೊಳಪಟ್ಟಿದ್ದೆ. ಆದರೆ ಈಗ ಕೆಲವರೆಲ್ಲ ಸ್ವತಂತ್ರ ಆಶ್ರಮಗಳು ಮಾಡ್ಕೊಂಡಿದ್ದಾರೆ, ಸ್ವತಂತ್ರವಾಗಿದ್ದಾರೆ, ಸ್ವತಂತ್ರ ಮಾಡಿಕೊಟ್ಟಿದ್ದಾರೆ. ಹೀಗಿದೆ ವಾತಾವರಣ. ಅದು ಯಾವ ದೇವಸ್ಥಾನ? ಶಿವನ ದೇವಸ್ಥಾನ ಇದೆ, ಆಂಜನೇಯ ಇದ್ದಾನೆ ಹಿಂದುಗಡೆ. ನಾವು ನಮ ಶಿವ ಆಂಜನೇಯ ಮಹಾಬಲ ಹನುಮಂತ ಸ್ವಾಹ. ಇದೆ ಏನಕ್ಕೆ ಇಲ್ಲಲ್ಲ ಋಷಿಕೇಶ್ ಅಂತ ಹೆಸರು ಬರ್ತದಲ್ಲ. ಅತ್ಯಂತ ಪ್ರಾಚೀನ ಮಂದಿರ ಇದು. ಕಲ್ಲು ನೋಡಿ ಎಷ್ಟು ಸುಂದರವಾಗಿದೆ. ಕಲ್ಲೆಲ್ಲ ಎಷ್ಟು ಸುಂದರವಾಗಿ ಕೆತ್ತನೆಯಾಗಿದೆ. ಇದು ಎರಡನೇ ಶತಮಾನದ ದೇವಸ್ಥಾನ ಅಲ್ಲ, ಎಷ್ಟು? 1ನೇ ಶತಮಾನ 2ನೇ ಶತಮಾನ ಇದೆ. ಋಷಿಕೇಶ ಸ್ಟಾರ್ಟ್ ಆದಾಗ ಅಂದರೆ ಯಾವಾಗ ಸ್ಟಾರ್ಟ್ ಆಯಿತು? 1ನೇ ಶತಮಾನ ಸೆಂಚುರಿ. ಅದು ಕಾಲ ಹೇಳಲಿಕ್ಕೆ ಬರಲ್ಲ. ಒಟ್ಟಿನಲ್ಲಿ ಇದು ಸೆಕೆಂಡ್ ಸೆಂಚುರಿಯಿಂದ ಇದೆ. ಸೆಕೆಂಡ್ ಸೆಂಚುರಿಯಿಂದ ಇದೆ ಇದು ಭರತ ಮಂದಿರ. ಅಂದರೆ ಟೋಟಲ್ ಋಷಿಕೇಶ ಎಷ್ಟು ಆಶ್ರಮಗಳಿದ್ದಾವೋ ಅವೆಲ್ಲವೂ ಇದರ ಟ್ರಸ್ಟ್ಗೆ ಒಳಪಟ್ಟಿದ್ವು. ऋषिकेश नारायण भगवान श्री भगवत भरत जी महाराज. ಇಲ್ಲಿಂದ ನೋಡ್ತಾ ಇದ್ದೀರಾ ನೀವು ಭರತ್. ಋಷಿಕೇಶದಲ್ಲಿ ಹಳೆಯ ದೇವಸ್ಥಾನ ಇದು. ಇಡೀ ಋಷಿಕೇಶಕ್ಕೆ ಹಳೆಯ ದೇವಸ್ಥಾನ ಇದು. ಯಾರೇ ಚಾರ್ಧಾಮ ಹೋಗ್ಬೇಕಂದ್ರು ಅಥವಾ ಋಷಿಕೇಶಲ್ಲಿ ಏನಾದರೂ ವೇದ ಅಭ್ಯಾಸ ಮಾಡೋಕ್ಕೋ ಉಪನಿಷತ್ತು ಅಭ್ಯಾಸ ಮಾಡಬೇಕಂದ್ರೆ ಇಲ್ಲಿ ಬಂದು ಮೊದಲು ಸಂಕಲ್ಪ ಮಾಡಬೇಕು. ನಾನು ಇಂಥದ್ದು ಕಲಿಯಕ್ಕೆ ಬಂದಿದ್ದೇನೆ, ನನ್ನ ಆಸೆ ಈಡೇರಬೇಕು. ನಿಮ್ಮ ಸಂಕಲ್ಪ ಇಲ್ಲಿ ಮಾಡಿ ಹೋಗಿ ಆಮೇಲೆ ಮುಂದೆ ನೀವು ನಿಮ್ಮ ಕಾರ್ಯವನ್ನು ಮಾಡ್ಕೊಂಡ್ರೆ ಅವೆಲ್ಲವೂ ಕೂಡ ಸಿದ್ಧಿಯಾಗ್ತವೆ ಅಂತ ಹೇಳ್ತಾರೆ. ಇಲ್ಲಿ ಭರತ ಮಂದಿರ. ಯಾರಾದರೂ ಋಷಿಕೇಶಕ್ಕೆ ಬಂದರೆ ಈ ಭರತ ಮಂದಿರನ ಮಾತ್ರ ನೋಡೋಕ್ಕೆ ಮರಿಬೇಡಿ ದಯವಿಟ್ಟು, ಪ್ಲೀಸ್. ನೋಡಿ ಎಷ್ಟು ಚೆಂದಿದೆ ಆಶ್ರಮ ಎಲ್ಲ, ತುಂಬ ಚೆನ್ನಾಗಿದೆ. ಭರತ ಮಂದಿರ ಇದು 2ನೇ ಸೆಂಚುರಿಯಿಂದ ಇದು ಇರುವಂಥದ್ದು, 2ನೇ ಶತಮಾನದಿಂದ. ಇದು ಗೇಟ್ ನೋಡಿ, ಎಂಟ್ರೆನ್ಸ್ ಗೇಟು. ಇದು ಎಲ್ಲಿ ಬರ್ತಂದರೆ ಸಂಗಮ ಹತ್ರ ಬರುತ್ತೆ. ಸಂಗಮ ಘಾಟ್ ಹತ್ರ ಬರುತ್ತೆ. ನೀವು ಬಂದರೆ ಈ ಕಡೆ ಬರ್ಬೋದು. ರಾಮಾನಂದ ಆಶ್ರಮ ಇಲ್ಲಿ ಹತ್ರದಲ್ಲಿದೆ. ರಾಮಾನಂದ ಆಶ್ರಮನೂ ಹತ್ರದಲ್ಲಿದೆ. ಇದು ಅಲ್ಲ, ಸಂಗಮ್ ಘಾಟ್ ಅಲ್ಲ, ಸಂಗಮ್ ಘಾಟ. ತ್ರಿವೇಣಿ ಘಾಟ್ ಹತ್ರ ಬರುತ್ತೆ. ಯಾರಾದರೂ ಬರೋರಿದ್ದರೆ ಇಲ್ಲಿ ಒಂದು ಸಲ ಬಂದು ಭೇಟಿ ಕೊಡಿ. ತ್ರಿವೇಣಿ ಘಾಟ್, ಸಂಗಮ್ ಘಾಟ್ ಅಲ್ಲ, ತ್ರಿವೇಣಿ ಘಾಟಲ್ಲಿ ಈ ದೇವಸ್ಥಾನ ಬರುತ್ತೆ, ಭರತ ಮಂದಿರದ ದೇವಸ್ಥಾನ. ದಯವಿಟ್ಟು ನಿಮಗೆ ಆಸಕ್ತಿ ಇದ್ದರೆ ಬಂದು ಭೇಟಿ ಕೊಡಿ. ಭರತ ಮಂದಿರ ನೋಡ್ತಾ ಇದ್ದೀರ ನೀವು, ಭರತ ಮಹರ್ಷಿಗಳು. ಭರತ ಮಂದಿರ ಅತ್ಯಂತ ಪ್ರಾಚೀನ ಮಂದಿರದಲ್ಲಿ ಇದು ಒಂದು. ದಯವಿಟ್ಟು ಇದನ್ನು ನೋಡಿ ನೀವು. ನಿಮ್ದು ಏನನ್ನ ಸಂಕಲ್ಪ ಇದ್ದರೆ ಸಂಕಲ್ಪ ಮಾಡಿಕೊಳ್ಳಿ. ನಿಮ್ಮ ಸಂಕಲ್ಪ ನೆರವೇರುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಇಲ್ಲಿ ಪ್ರಾಚೀನ ವಿಗ್ರಹಗಳಿದ್ದಾವೆ, ವಿಗ್ರಹಗಳನ್ನು ಕೂಡ ನೋಡ್ಬೋದು. ಅಂದರೆ ವಿಗ್ರಹ ಅಲ್ಲ, ಮ್ಯೂಸಿಯಮ್ ವಿಡಿಯೋ ಮಾಡ್ಬೋದು. ಮ್ಯೂಸಿಯಮಲ್ಲಿ ವಿಡಿಯೋ ಮಾಡ್ಬೋದು. ಇಟ್ಟಿದ್ದಾರೆ, ಮ್ಯೂಸಿಯಮ್ ಇದೆ.
2ನೇ ಶತಮಾನದ ಕಲ್ಲಿನ ವಿಗ್ರಹಗಳನ್ನು ನಾವು ನೋಡಿ ಬಂದ್ವಿ. ಬಟ್ ವಿಡಿಯೋ ಮಾಡೋದಕ್ಕೆ ಪ್ರೈವೇಟೆಡ್ ಆಗಿದೆ, ಹಾಗಾಗಿ ತೋರಿಸ್ತಾ ಇಲ್ಲ. ಬಟ್ ಮ್ಯೂಸಿಯಮ್ ಎದುರುಗಡೆ ಇರೋದು ಮ್ಯೂಸಿಯಮ್ ನೋಡಿ, ಮ್ಯೂಸಿಯಮ್ ನಾವು ತೋರಿಸ್ತಾ ಇದ್ದೀವಿ. ಇದೇನು ಲಿಂಗ, ಶಿವಲಿಂಗ, ಶಿವ ಕಾಣ್ತಾ ಇದೆ ನೋಡಿ, ಶಿವಲಿಂಗ ಇದು. ಕಲಿಯುಗದಲ್ಲಿ ವಾಮನ ಆಗಿ, ಹಾಂ, ಸತ್ಯಯುಗದಲ್ಲಿ ಆಮೇಲೆ ಅದು ಯಾವುದೋ ಇನ್ನೊಂದಾಗಿ, ಇವಾಗ ಕಲಿಯುಗದಲ್ಲಿ ರಿಷಿಕೇಶ್ ಅದೇ ಭರತನಾಗಿ ಬಂದಿರುತ್ತೆ. ಓಹೋ, ಸೊ ಇದು ಇಷ್ಟನ್ನು ದರ್ಶನ ಮಾಡಿದ್ರೆ ಮೋಕ್ಷ. ಓಹ್, ಇಲ್ಲಿ ಹಾಕಿದ್ದಾರೆ. ಯಾವ್ಯಾವ ಯುಗದಲ್ಲಿ ಯಾವ್ಯಾವ ಥರ ಅದನ್ನೇ ಶಂಕರಾಚಾರ್ಯರಿಗೆ ಬಂದಾಗ ಅಲ್ಲಿ ನೋಡ್ತಾರೆ. ಅದು ನೋಡಿಬಿಟ್ಟು ನಾನು ಕಲಿಯುಗದಲ್ಲಿ ಇವರು ಇದನ್ನು ನೋಡ್ತಾ ಇದ್ದೀನಿ ಅಂದರೆ ವಿಷ್ಣು ಸ್ವರೂಪ ಇದೆ ಅಂತ ಅವ್ರು ಹೇಳ್ತಾರಂತೆ. ಶಂಕರಾಚಾರ್ಯ ಬಂದಿದ್ರಾ ಇಲ್ಲಿ? ಹೌದು, ಶಂಕರಾಚಾರ್ಯರು ಬಂತು. ಓಹೋ, ಕುಡಿಯೋಕ್ಕೆ ನೀರು ಸಿಗುತ್ತಾ? ನೀರಾ? ಹ್ಞೂ, ಅಲ್ಲಿದೆ ಇಲ್ಲಿ ಹೌದು, ವಾಟರ್ ಕುಡಿಬೇಕು. ಸ್ನೇಹಿತರೆ, ಯಾರಾದರೂ ಋಷಿಕೇಶಕ್ಕೆ ಬಂದರೆ ಈ ಮಂದಿರಕ್ಕೆ ಬರೋದನ್ನು ಮರಿಬೇಡಿ, ಸಂಕಲ್ಪ ಮಾಡೋದನ್ನು ಮರಿಬೇಡಿ. ಹಾಂ, ನಮಸ್ಕಾರ.